ಕೇಳೆ ಅಕ್ಕ, ಕೇಳು ಅಣ್ಣ ಐತಲ್ಲಿ. ಬನ್ನಿ ಅಕ್ಕ ಬನ್ನಿ, ಏನು ಕೊಡಲಿ? ಅಣ್ಣ ಏನು ಬೇಡ, ಏನು ನಂಬಿಕೆಸ್ತ್ರ ಅಂಗಡಿ ಅಂತ ಹೇಳಿ ಇಲ್ಲಿಗೆ ಬಂದರೆ ನೀವಿಂಥ ಮೋಸನ ಮಾಡೋದು? ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು, ಎಲ್ಲ ಪ್ರತಿಯೊಂದು ಒಡವೆನೂ ಇಲ್ಲೇ ಮಾಡಿಸಿದ್ವಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ? ಬಿಡು, ಇವ್ರ ಹತ್ರ ದುಡ್ಡು ಜಾಸ್ತಿ ಐತೆ, ಹಿಂಗಾದ್ರೂ ಮಾಡಿ ಮೋಸ ಮಾಡೋಣ ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಯಾಕಕ್ಕ, ಯಾಕೆ ಏನಾಯಿತು? ಏನು ಪ್ರಾಬ್ಲಮ್ ಅಕ್ಕ? ಅಲ್ಲ, ನೀವಿಂಥ ಮೋಸ ಮಾಡ್ತೀರಂತ ಅಂದ್ಕೊಂಡಿರಲಿಲ್ಲ ಕಣಣ್ಣ. ತಗೋ, ನೀನು ಮಾಡಿಕೊಟ್ಟಿರೋ ಒಡವೆ ಎಲ್ಲನ ಇದು ರೋಡ್ ಗೋಲ್ಡು. ಗೋಲ್ಡ್ ಅಂತ ಕೊಟ್ಬಿಟ್ಟು ನಮಗೆ ತುಂಬ ಯಾಮರಿಸ್ತಾ ಇದೆಯಾ? ನಾನು ನನ್ನ ತಂಗಿಗೆ ಮಾಡಿಸ್ಕೊಟ್ಟಿದ್ಕೆ ನನ್ನ ತಂಗಿ ಇವತ್ತು ನನ್ನ ಮಕ್ಕಳುಗ್ಳ್ತಾ ಇದ್ದಾಳೆ ಗೊತ್ತಾ? ಏನಕ್ಕ ನೀನು ನಂಬಿಕೆಸ್ತ್ರ ಅಂಗಡಿ, ಒಳ್ಳೆ ಅಂಗಡಿ ಅಂತ ಹೇಳ ಬಂಗಾರದ ಅಂಗಡಿ ಕರ್ಕೊಂಡು ಹೋಯ್ದೆ. ಇವತ್ತು ನೋಡು, ನಮಗೆ ಅವ್ರು ಬಂಗಾರ ಕೊಟ್ಟಿಲ್ಲ, ಉಮಾ ಗೋಲ್ಡ್ ಒಡವೆ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ತಂಗಿ ನನಗೆ ಉಗಿತಾ ಇದ್ದಾಳೆ ಚೆನ್ನಾಗಿ. ನಾನು ನನ್ನ ತಂಗಿ ಹತ್ರ ಉಗುಳಿಸ್ಕೊಳ್ತಾ ಇದ್ದೀನಿ. ನೀವು ಮಾಡಿರೋ ಇದಕ್ಕೆ ತಗೊಳ್ಳೋಣ, ತಗೋ ನೋಡಲ್ಲಿ, ರೋಡ್ ಗೋಲ್ಡ್ ಒಡವೆ ಕೊಟ್ಬಿಟ್ಟು ನಮಗೆ ಮೋಸ ಮಾಡ್ತಾ ಇದೆಯಾ ನೀನು? ಹೌದಾ? ನಾವು ಯಾರಿಗೂ ನಿಂಗೆ ಮೋಸ ಮಾಡೋದಿಲ್ಲ ಅಕ್ಕ. ಇಲ್ಲ ಕೊಡಿ ನೋಡೋಣ. ಅಲ್ಲ ಕಣ, ಸುಮ್ಮನೆ ಹೇಳಕ್ಕೆ ನಮಗೇನೆ ನಿನ್ನ ತಲೆಗಿಲ್ ಕೆಟ್ಟೈತೆ. ತಗ ನೋಡು ಸುಗುಣ, ಇವಣ್ಣ ಇವಾಗ ಹೆಂಗೆ ಮಾತಾಡುತ್ತೆ. ಎಷ್ಟು ನಾಟಕ ಆಡ್ತಾ ಇದ್ದಾಳೆ. ಅಬ್ಬಬ್ಬಾ, ಎಲ್ಲರೂ ಬಣ್ಣ ಹಾಕೊಂಡು ನಾಟಕ ಆಡಿದ್ರೆ ಈ ಸುಗುಣರ ಅಕ್ಕ ಬಣ್ಣ ಹಾಕೊಂಡಲ್ಲೇ ನಾಟಕ ಆಡ್ತಾ ಇದ್ದಾಳೆ. ಈ ಆರೋಪನ ಬಂಗಾರದ ಅಂಗಡಿ ಮೇಲೇ ಎತ್ತಾಕ್ತಾ ಇದ್ದಾಳೆ. ಬಂಗಾರದ ಅಂಗಡಿಯವ್ರ ಮೇಲೆ ಎತ್ತಾಕ್ತಾ ಇದ್ದಾಳೆ. ಬಂಗಾರದ ಅಂಗಡಿಯವ್ರು ಮೋಸ ಮಾಡಿದ್ರೆ ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡು ಅವರು ಎಲ್ಲಾದ್ರೂ ವ್ಯಾಪಾರ ಮಾಡೋದಕ್ಕಾಗುತ್ತಾ? ಇವಾಗ ಅವ್ರ ಮೇಲೆ ಎತ್ತಾಕ್ತಾ ಇದ್ದಾಳೆ ನೋಡ್ರಿ. ಹೆಂಗಿರಬೇಕು? ಮಾಡಲಿ ನಾನಿನ್ನು ಸರಿಯಾಗೆಲ್ಲನ ನಾಟಕ ಬಯಲು ಮಾಡ್ತೀನಿ. ನನಗೆಲ್ಲ ಚೆನ್ನಾಗಿ ಗೊತ್ತೈತೆ, ಅದು ಏನೇನು ಆಗೈತೆ ಅಂತ ನನಗೆ ಪಕ್ಕ ಪ್ರೂಫ್ ಸಮೇತ ಐತೆ ನನ್ನ ಹತ್ರ. ಎಲ್ಲ ನಾನು ನೋಡಿ ಎಲ್ಲ ತಿಳ್ಕೊಂಡಿದ್ದೀನಿ. ಎಲ್ಲ ಪ್ರೂಫ್ ಸಮೇತ ನಾನು ಪ್ರೂವ್ ಮಾಡ್ತೀನಿ ಇವಳು ಎಂತಳು ಅಂತ ಹೇಳಿ. ಎಷ್ಟು ನಾಟಕ ಆಡ್ತಾ ಇದ್ದಾಳೆ ನೋಡು ಈ ಸುಗುಣರ ಅಕ್ಕ. ಅಲ್ಲೇ ಬಂಗಾರದ ಅಂಗಡಿಯವ್ರ ಮೇಲೇ ಎತ್ತಾಕ್ತಾ ಇದ್ದಾಳೆ, ರೋಲ್ಡ್ ಗೋಲ್ಡ್ ಒಡವೆ ಕೊಟ್ಟಿದ್ದಾರೆ ಅಂತ ಹೇಳಿ. ನೋಡೋಣ, ನೋಡ್ದ ರೋಲ್ಡ್ ಗೋಲ್ಡ್ ಒಡವೆ ತಾನೇ ಅದು? ಅಕ್ಕ ನಿಮಗೆ ಮಾಡಿಕೊಟ್ಟಿದ್ದು ನಾನು ಪಕ್ಕ 916 ಅಕ್ಕ. ಎಂಥ ಬಂಗಾರ ಅಂದರೆ ಪ್ಯೂರ್ ಬಂಗಾರ ಅಕ್ಕ. ಇದೇನಿದು ರೋಲ್ಡ್ ಗೋಲ್ಡ್ ಒಡವೆ ತೊಗೊಂಡು ಬಂದು ನೀವು ಇಂಥ ಒಡವೆ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಇದಲ್ಲ ನಾವು ಒಡವೆ ಮಾಡಿರೋದು, ಇದಲ್ಲ ನಾವು ಬೇರೆ ಒಡವೆ ಮಾಡಿಕೊಟ್ಟಿದ್ದು. ನನ್ನ 916 ಬಂಗಾರ ನಾನು 916 ಕೊಟ್ಟಿದ್ದು. ಇದು ಯಾವುದಿದು ರೋಲ್ಡ್ ಗೋಲ್ಡ್ ಒಡವೆ ತೊಗೊಂಡು ಬಂದು ನೀವು ಕೊಟ್ಟಿದ್ದೀರಾ ಅಂತ ಹೇಳಿ ನೀವೆಲ್ಲ ಹಿಂಗೆ ಹೇಳ್ತಾ ಇದ್ದೀರಾ? ಅಣ್ಣ ನೀನು ಅದೇ ಡಿಸೈನ್ ತಾನೇ ಮಾಡಿಕೊಟ್ಟಿದ್ದು? ನೋಡು ಡಿಸೈನ್ ನೋಡು, ನೀನು ಇದೇ ಡಿಸೈನ್ಗಳು ತಾನೇ ಮಾಡಿಕೊಟ್ಟಿದ್ದು. ಪಾಪ ನಮ್ಮ ಅಕ್ಕ ಮೋಸ ಮಾಡಿಲ್ಲ, ಇದು ಬಂಗಾರದ ಅಂಗಡಿ ಅವ್ರದ್ದೇ ಮೋಸ. ನಮ್ಮ ಅಕ್ಕ ಪಾಪ ಒಳ್ಳೆಯವಳು. ಇವಾಗ ನೋಡು, ಬಂಗಾರದ ಅಂಗಡಿ ಅವ್ರದ್ದೇ ಮೋಸ ಅಂತ ಗೊತ್ತಾಯಿತು. ನಾವು ನಮ್ಮ ಅಕ್ಕನ ಬಗ್ಗೆ ಸುಮ್ಮನೆ ತಪ್ಪಾಗಿ ತಿಳ್ಕೊಂಡಿದ್ವಿ. ಅಕ್ಕ ಈ ಒಡವೆ ಅಲ್ಲ ಅಕ್ಕ ನಾವು ಕೊಟ್ಟಿದ್ದು. ಈ ಒಡವೆ ಅಂತೂ ನಾವು ಕೊಟ್ಟೇ ಇಲ್ಲ ಬಿಡು. ಇಂಥ ಒಡವೆ ನಮ್ಮ ಅಂಗಡೀಲಿ ನಾವೆಲ್ಲಾದರೂ ಮಾರಾಟ ಮಾಡೋದಕ್ಕಾಗುತ್ತಾ? ರೋಲ್ಡ್ ಗೋಲ್ಡ್ ಒಡವೆ ನಾವು ಕೊಟ್ಟರೆ ನಮ್ಮ 3 ದಿವ್ಸಕ್ಕೆ ಬಂಗಾರದ ಅಂಗಡಿ ಎತ್ತಿಸ್ತಾರೆ ಅಕ್ಕ. ನಾವಿಲ್ಲಿ ವ್ಯಾಪಾರ ಮಾಡೋದಕ್ಕಾಗಲ್ಲ. ನಾವ್ಯಾಕೆ ಮೋಸ ಮಾಡೋಣ ನಿಮಗೆ? ನಾವು ಮೋಸ ಮಾಡಿಲ್ಲ. ಇದು ನಾವು ಕೊಟ್ಟಿರೋ ಒಡವೆ ಅಲ್ಲ ಇದು. ಅಲ್ಲ ಇದೇನಣ್ಣ ನೀವು ಹಿಂಗೆ ಹೇಳ್ತೀರಾ? ಇದೇ ಒಡವೆ ನೀವು ಕೊಟ್ಬಿಟ್ಟು ಇದೇ ಡಿಸೈನ್ಗಳು ತಾನೇ? ಅಲ್ಲ ಏನಣ್ಣ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಅಯ್ಯೋ ಶಿವನೇ, ನಾವು ಎಷ್ಟೊಂದು ಲಕ್ಷ ಕಟ್ಟಿ ಒಡವೆ ಮಾಡಿಸಿದ್ದೀವಿ, ಇಂಥ ರೋಲ್ಡ್ ಒಡವೆ ಕೊಟ್ಬಿಟ್ಟು ಇವಾಗ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲಣ್ಣ. ಅಣ್ಣ ನೀವು ಹಿಂಗೆ ಮೋಸ ಮಾಡ್ಬೋದಾ? ನಮ್ಮ ಅಕ್ಕ ಪರಿಚಯಸ್ಥರು ಭಾಳ ಚೆನ್ನಾಗೆ ಒಡವೆ ಡಿಸೈನ್ಗಳೆಲ್ಲ ಚೆನ್ನಾಗೆ ಮಾಡಿಕೊಡ್ತಾರೆ, ಒಳ್ಳೆ ನಂಬಿಕೆಸ್ತ್ರ ಅಂಗಡಿ, ನಾವಿಲ್ಲೇ ಮಾಡಿಸೋದು ಅಂತ ಹೇಳಿ ಕರ್ಕೊಂಡು ಬಂದ್ಲು ನಮ್ಮ ಅಕ್ಕಯ್ಯ. ಇವಾಗ ನೀವು ನೋಡಿದ್ರೆ ಇಂಥ ಮೋಸ ಮಾಡ್ತಾ ಇದ್ದೀರಾ? ಸುಗುಣ, ಹೆಂಗೆ ಮೋಸ ಮಾಡೋಕ್ಕಾಗುತ್ತೆ ಸುಗುಣ? ಬಂಗಾರದ ಅಂಗಡಿಯವರು ಮೋಸ ಮಾಡೋದಕ್ಕಾಗಲ್ಲ. ಮೋಸ ಮಾಡಿದ್ರೆ 3 ದಿವ್ಸಕ್ಕೆ ಬಾಗ್ಲಾಕಿಸ್ತಾರೆ ಬಂದು. ಲಕ್ಷಾಂತರ ರೂಪಾಯಿ, ಏನು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಗಟ್ಟಲೆ ಒಡವೆ ಮಾಡಿಸ್ತಾ ಇರ್ತಾರೆ ಇಲ್ಲಿ. ಮೋಸ ಮಾಡಿದ್ರೆ ಅಷ್ಟೇ ಹಿಡ್ಕೊಂಡು ಬಾರಿಸಿ ಬಾಗ್ಲಾಕಿಸ್ತಾರೆ. ಸುಮ್ಮನಿರ್ರಿ, ನೀವು ಯಾಕೆ ಮಾತಾಡ್ತಾ ಇದ್ದೀರಾ? ನೀವು ನೋಡು, ನಮ್ಮ ಅಕ್ಕನ ಕಡೆ ಮಾತಾಡೋದು ಬಿಟ್ಟು ಅವ್ರ ಕಡೆ ಮಾತಾಡ್ತಾ ಇದ್ದೀರಾ. ಇದು ನಾವು ಕೊಟ್ಟಿರೋ ಒಡವೆ ಅಂತೂ ಅಲ್ಲ ಕಣಮ್ಮ. ನಾವು ಕೊಟ್ಟಿರೋ ಅಂತೂ ಒಡವೆ ಅಲ್ಲ. ನಾನು ಪಕ್ಕ ಒಡವೆ ಕೊಟ್ಟಿದ್ದು. ನಾನು ಕೊಟ್ಟಿಲ್ಲ ಅಂದರೆ ಕೊಟ್ಟಿಲ್ಲ. ಅಣ್ಣ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೋಡು ಹೆಂಗೆ ಮಾತಾಡ್ತಾ ಇದ್ದೀರಿ ಇವಾಗ. ನೋಡೇ ಸುಗುಣ ಹೆಂಗೆ ಮಾತಾಡ್ತಾ ಇದ್ದಾರೆ. ಆದರೆ ವರ್ಷ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದ. ನೋಡು, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಾನೇ ಕಳ್ಳಿ ಅನ್ನೋ ಥರ ಆಡ್ದ. ಇವಾಗ ನೋಡು, ಅವ್ರು ಒಪ್ಕೊಂತ ಇಲ್ಲ ನೋಡು ಏನೇಂದ್ರೂ. CC ಕ್ಯಾಮ್ರಾ ಚೆಕ್ ಮಾಡಿ ಬೇಕಂದ್ರೆ. ನೀವು ಯಾವ ಒಡವೆ ಕೊಟ್ಟಿದ್ದೀರಾ? ಇದೇ ಡಿಸೈನ್ಗಳು ತಾನೇ? ನಾನು ಇದೇ ಡಿಸೈನ್ಗಳು ಕೊಟ್ಟಿರ್ಬೋದು. CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ಇದು ರೋಲ್ಡ್ ಗೋಲ್ಡೋ ಬಂಗಾರದ್ದು ಅಂತ ಹೇಳಿ ಏನೂ ಗೊತ್ತಾಗಲ್ಲ. CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ನಾನು ಇದೇ ಡಿಸೈನೇ ಕೊಟ್ಟಿರೋದು. ನನಗೆ ಗೊತ್ತು, ನಾನು ಬಂಗಾರದ ಒಡವೆ ಕೊಟ್ಟಿರೋದು ಇದೇ ಡಿಸೈನೇನೆ. ನೀವು ಇದನ್ನು ತಗೊಂಡೋಗಿ ರೋಲ್ಡ್ ಗೋಲ್ಡ್ ಮಾಡಿಸಿದ್ದೀರಾ, ನನಗೆ ಗೊತ್ತೈತೆ. ಅಲ್ಲ, ರೋಲ್ಡ್ ಗೋಲ್ಡ್ ಮಾಡಿಸ್ಕೊಂಡು ನಾವು ನಿಮಗೆ ಸುಳ್ಳು ಹೇಳೋಂಥದ್ದೇನು ಬಂದೈತೆ? ಅಲ್ಲ ಕಣಣ್ಣ, ನೀವು ಹಿಂಗೆ ಹೇಳ್ತಾ ಇದ್ದೀರಾ. ಅಲ್ಲ, ನೀವು ಮೋಸ ಮಾಡಿಬಿಟ್ಟು ಇವಾಗ ನಮ್ಮ ಮೇಲೆ ಹಿಂಗೆ ಎತ್ತಾಕೋದ್ರೆ ನೀವು ಅದಕ್ಕೆ ಮತ್ತೆ ಇಷ್ಟೊಂದು ಉದ್ಧಾರ ಆಗಿರೋದು, ಇಷ್ಟೊಂದು ಅಂಗಡಿಗಳು ಮಾಡಿರೋದು ನೀವು. ನೀವು ತುಂಬ ಚೆನ್ನಾಗಿ ಮುಂದುವರೆದಿರೋದು ಇದಕ್ಕೆ ಕಣಣ್ಣ. ನೀವು ಅಕ್ಕ ಮಾತಾಡಬೇಡ್ರಿ, ಸುಮ್ಮನೆ ಮಾತಾಡಬೇಡ್ರಿ. ನೀವು ಏನೇ ಅಂದ್ರೆ ತಗೊಳಕ್ಕೆ ಇಲ್ಲಿಗೆ ಬರ್ತಾ ಇದ್ರಿ. ನಾವು ಯಾವತ್ತೂ ಮೋಸ ಮಾಡಿಲ್ಲ ನಿಮಗೆ.
ಸುಮ್ಮನೆ ನಮ್ಮ ಮೇಲೆ ಯಾಕೆ ಅಪರಾಧ ಮಾಡ್ತೀರಾ? ನಾವು ಹೆಂಗೋ ಮಾಡ್ತಾ ಇದ್ದೀವಿ, ನಮ್ಮ ಅಂಗಡಿಗೆ ಇನ್ನೂವರೆಗೂ ಒಂದು ಕೆಟ್ಟ ಹೆಸರು ಬಂದಿಲ್ಲ. ನೀವೇ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ಇಲ್ಲಿ. ಅಬ್ಬಾ 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 ಅಬ್ಬಾ, ಏನು ನಾಟಕ ಮಾಡ್ತಾಳೆ ಈ ಸುಗುಣರ ಅಕ್ಕ. ರೀ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರ. ನಮ್ಮ ಅಕ್ಕ ಯಾಕೆ ನಾಟಕ ಮಾಡ್ತಾಳ್ರಿ? ಸುಮ್ಮನೆ ಇರಲ್ಲ. ಬಂಗಾರದಂಗ ಮೋಸ ಮಾಡಿರೋದು ನಮ್ಮ ಅಕ್ಕನ ಮೇಲೆ ಇದು ಮಾಡ್ತಾ ಇದೆಯಾ? ಪಾಪ ನಮ್ಮ ಅಕ್ಕ ಅದು ಎಲ್ಲಿಂದನೂ ತಂದು ಇಟ್ಕೊಂಡಿದ್ದಾಳೆ ದುಡ್ಡ. ಅವಳ ಮೇಲೆ ಅಪರಾಧ ಮಾಡ್ತೀಯ. ನೋಡಿ ನಿಮ್ಮ ಅಕ್ಕ ಎಷ್ಟು ನಾಟಕ ಆಡ್ತಾ ಇದ್ದಾಳೆ. ನಿಮ್ಮ ಅಕ್ಕ ಎಂಥವಳು ಅಂತ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡಲ ಸುಗುಣ. ಅಯ್ಯೋ ಏನು ಪ್ರೂವ್ ಮಾಡ್ತೀರಾ? ಅದು ಬಂಗಾರದ ಅಂಗಡಿಯವ್ರದ್ದು ಮೋಸ ಆಗಿರೋದು. ನೀವು ಸುಳ್ಳು ಹೇಳ್ಬೇಡ್ರಿ. ಏನಕ್ಕೆ ಸುಳ್ಳು ಹೇಳ್ತೀರಾ? ಹಿಂಗೆ ಸುಳ್ಳು ಹೇಳಿ ನಮ್ಮಂಥ ಬಡವ್ರಿಗೆ ಯಾಕೆ ಮೋಸ ಮಾಡ್ತೀರಾ ನೀವು? ಹಿಂಗೆ ಮೋಸ ಮಾಡೋದು ಒಳ್ಳೇದಲ್ಲ ನೋಡ್ರಿ, ಹೇಳಿರ್ತೀನಿ. ಇಲ್ಲಡಮ್ಮ, ನಾನು ಒಪ್ಕೊಳ್ಳಲ್ಲ ಅಂದರೆ ಒಪ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ನಾವು ಇಂಥ ವ್ಯಾಪಾರ ನಾವು ಯಾವತ್ತೂ ಮಾಡಿಲ್ಲ. ಇನ್ನು ಬರೋರಿಗೆಲ್ಲ ನಾವು ಹೆಸರು ಕೆಡಿಸ್ಕೊಂಡು ವ್ಯಾಪಾರ ಕಳ್ಕೊಬೇಕಾಗುತ್ತೆ ಇಂಥ ಕೆಲಸ ಮಾಡಿದ್ರೆ ನಾವು. ಏನು ಹೇಳ್ತಾ ಇದ್ದೀರಾ ನೀವು? ಏನು ಹೇಳ್ತಾ ಇದ್ದೀರಾ? ಸುಮ್ಮನೆ ಇಲ್ಲೇನು ಆಟ ಆಡೋದಕ್ಕೆ ಬಂದಿದ್ದೀರಾ ನೀವು? ಹಾಂ, ಹಿಂಗೆ ಸುಳ್ಳು ಹೇಳ್ಕೊಂಡು? ಅಣ್ಣ ಸುಮ್ಮನೆ ಯಾಕೆ ಹೇಳ್ತೀರಣ್ಣ? ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು, ನಾವು ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿ ದುಡ್ದಿರೋದು ಅಂಥದ್ರಾಗ ನೀವು ನಮ್ಮ ಅಂಥವ್ರಿಗಿಂತ ಬಡವ್ರಿಗೆ ಮೋಸ ಮಾಡಿದ್ರೆ ಹಿಂಗೆ? ಯಾರಿಗೋ ಇರೋ ಅಂಥವ್ರಿಗೆ ಮಾಡಿರಿ. ಬಡವ್ರಿಗೆ ನೋಡಿ ಮಾಡ್ತೀರಾ? ಬಡವ್ರ ಕೈಲೇನು ಮಾತಾಡೋದಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬಡವ್ರಿಗೆ ಹಿಂಗೆ ಮಾಡ್ತಾರೆ. ಕಣೆ ಸುಗುಣ, ನನಗೂ ಅಷ್ಟೇ ಒಂದು ಸತಿ 916 ಅಂತ ಹೇಳಿ ನನಗೆ KDM ಬಂಗಾರ ಮಾಡಿಕೊಟ್ಟು ನನಗೂ ಮೋಸ ಮಾಡಿದ್ರು ಇವರು. ಅವಾಗ ಬಂದು ಕೇಳೋಕ್ಕೆ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರು. ಅಕ್ಕ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಕ್ಕ? ಯಾವತ್ತು ಮಾಡಿದ್ದೀವಿ ಹಂಗೆ? ಯಾವತ್ತು ಮಾಡಿದ್ದೀವಿ ಅಕ್ಕ? ನಂಬಿಕೆ ಇರೋತ್ತಾಗೆ ನಂಬಿಕೆ ಉಳಿಸ್ಕೋಬೇಕು. ಈ ಥರ ಮಾತಾಡೋದು ತಪ್ಪು. ಯಾವತ್ತು ಮಾಡಿದ್ದೀರ? ನಾವು ಯಾವತ್ತು ಆ ಥರ ಮಾಡಿದ್ದೀವಿ? ಯಾವತ್ತೂ ಆ ಥರ ಮಾಡಿಲ್ಲ. ಪೊಲೀಸ್ ಕರೆಸ್ಬೇಕಾಗುತ್ತೆ. ಪೊಲೀಸ್ ಕರೆಸಿ ನಾನು ಅದೇನು ಅಂತ ಮಾತಾಡ್ತೀನಿ. ಕರೆಸ್ರಿ, ಪೊಲೀಸ್ ಕರೆಸ್ತೀವಿ ಅಂದ ತಕ್ಷಣ ನಾವೇನು ಎದ್ರುಕೊಳ್ಳಲ್ಲ. ನೀವು ರೋಲ್ಡ್ ಗೋಲ್ಡ್ ಒಡವೆ ಕೊಟ್ಟು ನಮಗೆ ಮೋಸ ಮಾಡ್ತಾ ಇರೋದು ನೀವು. ಇವತ್ತು ತಂದುಬಿಟ್ರೆ ತಗೊಂಡೋಗಿ ಎಷ್ಟು ದಿವಸ ಆಯಿತು ಒಡವೆನ? ತೊಗೊಂಡೋಗಿ ಇನ್ನೊಂದು ದಿವಸದಾಗೇನೆ 3 ದಿವಸದೊಳಗೆ ತಂದಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ನಾನು ಮೋಸ ಮಾಡಿದ್ದೀನಿ ಅಂತ ಹೇಳಿ. ಆದರೆ ಇದು ನಾನು ಮಾಡಿಲ್ಲ ಅಂದರೆ ಮಾಡಿಲ್ಲ. ಅಲ್ಲಣ್ಣ, ನಾವು ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ ನಿಮ್ಮ ಅಂಗಡಿನೇ ಬಾಕ್ಲು ಹಾಕಿಸ್ತಾರೆ ನೀವು ಮೋಸ ಮಾಡಿರೋದಕ್ಕೆ. ಸುಮ್ಮನೆ ನೀವು ಮಾಡಿರೋದು ಒಪ್ಕೊಂಡು ನಮಗೆ ದುಡ್ಡು ಕೊಡೋದು ಕಲ್ಕೊಳ್ರಿ. ನಮ್ದು ಎಷ್ಟು ದುಡ್ಡು 10 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದೀವಿ, ಆ ದುಡ್ಡು ಕೊಡೋದು ಕಲ್ಕೊಳ್ರಿ. ನಿಮ್ಮ ಒಡವೆ ಬೇಡ, ಏನೂ ಬೇಡ, ನಿಮ್ಮ ಒಡವೆ ನೀವೇ ಇಟ್ಕೊಬಿಡಿ. ಅಷ್ಟೇ. ನಮ್ಮ ದುಡ್ಡು ನಮಗೆ ಕೊಟ್ಬಿಡ್ರಿ. ಯಾವ ಒಡವೆ ಬೇಡ, ಏನೂ ಬೇಡ. ನಾವು ಕಂಪ್ಲೇಂಟ್ ಅಂತ ಹೋಗಲ್ಲ. ಕಂಪ್ಲೇಂಟ್ ಅದು ಇದು ಅಂತ ಹೋದರೆ ತುಂಬ ಭಾಳನೇ ಆಗುತ್ತೆ. ಸುಮ್ಮನೆ ದುಡ್ಡು ಕೊಟ್ಬಿಡ್ರಿ ಅಷ್ಟೇ. ಹೇಳ್ದಷ್ಟು ಕೇಳ್ರಿ. ನಾವಿಲ್ಲಾಂದ್ರೆ ಮುಂದೆ ಬರೋದ್ರೆ ಭಾಳ ಆಗುತ್ತೆ. ನಾವು ಸುಮ್ಮನೆ ಹೋಗ್ತೀವಿ. ಯಾರ ಹತ್ರನೂ ಉಸಿರು ಬಿಡಲ್ಲ. ಯಾರ ಹತ್ರನೂ ಇಂಥ ಅಂಗಡಿಯರಿಂಗ್ ಮಾಡಿದ್ರು ಅಂತ ಹೇಳಕ್ಕೆ ಹೋಗಲ್ಲ. ನೀವೇನಾನ ಇವಾಗ ನೀವು ನಮಗೇನಾದ್ರೂ ಮೋಸ ಮಾಡಿದ್ದೀರಾ, ದುಡ್ಡು ಕೊಡಲ್ಲ ಹಂಗೆ ಹಿಂಗೆ ಅಂತ ಗಾಂಚಲ್ಲಿ ಮಾಡಿದ್ದೀರಾ ಅಂತಂದರೆ ನಿಮ್ಮ ಅಂಗಡಿ ಬಾಕ್ಲು ಹಾಕ್ಸೋದಂತೂ ಗ್ಯಾರಂಟಿ. ಬಾ ವರುಣಕ್ಕ, ಎಷ್ಟು ನಾಟಕ ಮಾಡ್ತೀಯ ಅಣ್ಣ? ಈ ಅಮ್ಮನಿಂದಲೇ ಕಣ್ಣಣ ಮೋಸ ಆಗಿರೋದು. ನಾನು ಅದಕ್ಕೆ ಬಂಗಾರದ ಅಂಗಡಿ ಹತ್ರ ಬರಬೇಕು. ಬಂಗಾರದ ಅಂಗಡಿ ಹತ್ರನೂ ಏನು ತಿರು ಹೊಡಿತಾರೆ ಅಂತಲೂ ನೋಡಿ ಇದನ್ನು ಸಾಕ್ಷಿ ಪ್ರೂವ್ ಮಾಡೋಣ ಅಂತ ಹೇಳಿ ಸುಮ್ಮನೆ ಆದೆ ನಾನು. ಅಬ್ಬಾ, ಏನು ನಾಟಕ ಆಡ್ತೀಯಮ್ಮ ನೀನು? ನಾಟಕ ಗೀತಿ ಎಲ್ಲರೂ ಬಣ್ಣ ಹಾಕೊಂಡು ನಾಟಕ ಮಾಡಿದ್ರೆ ನೀನು ಬಣ್ಣ ಹಾಕೊಂಡಲ್ಲೇ ನಾಟಕ ಮಾಡ್ತಾ ಇದೀಯ. ಹ್ಞೂನಪ್ಪ, ನಾವು ಯಾವುದೇ ಕಾರಣಕ್ಕೂ ಈ ಥರ ಮೋಸ ಮಾಡಿಲ್ಲ. ನಾವು ಮೋಸ ಮಾಡೋದಾಗಿದ್ದರೆ ಎಷ್ಟು ಚೆನ್ನಾಗಿ ಅಂಗಡಿ ಇಂಪ್ರೂವ್ ಮಾಡೋದಕ್ಕಾಗದ? ಹೇಳ್ರಿ ಅಣ್ಣ, ನನಗೆ ಚೆನ್ನಾಗಿ ಗೊತ್ತು ನೀವು ಮೋಸ ಮಾಡಿಲ್ಲ ಅಂತ ಹೇಳಿ. ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅದಕ್ಕೆ ನಿಮ್ಮ ಹತ್ರನೂ ಬರಬೇಕು. ನಿಮ್ಮ ಹತ್ರನೂ ಬಂದರೆ ಚೆನ್ನಾಗಿರುತ್ತೆ. ನಿಮ್ಮ ಹತ್ರನೂ ನೋಡಿ ಹೆಂಗೆ ಮೋಸ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗಲಿ ಅನ್ನೋ ಥರ ನಾನು ಅದಕ್ಕೆ ಇಲ್ಗಾನ ಕರ್ಕೊಂಡು ಬಂದಿದ್ದು. ಇಲ್ಲಾಂದರೆ ಅದನ್ನ ಅಲ್ಲೇ ಆ ಸಾಕ್ಷಿನ ನಮ್ಮ ಮನೆ ಹತ್ರನೇ ತೋರಿಸಿ ನಾವು ಬೇಕಾದರೆ ಸುಮ್ಮನಾಗ್ಬೋದಾಗಿತ್ತು. ಆದರೆ ನಿಮ್ಮಂಥವ್ರಿಗೆ ಹಿಂಗೆ ಮೋಸ ಆಗೋದು ಬೇಡ. ಹಿಂಗೆಲ್ಲ ಜನ ಮೋಸ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗಲಿ ಅಂತ ಹೇಳಿ ಅದಕ್ಕೆ ಇಲ್ಲಿವರೆಗೂ ಕರ್ಕೊಂಡು ಬಂದೆ. ತಡಿಯೋಣ, ತೋರಿಸ್ತೀನಿ, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ರೀ ಏನ್ರಿ ಸಾಕ್ಷಿ ಅನ್ಕೊಂಡು ನಿಮ್ಮ ಅಕ್ಕನ ಬಂಡವಾಳ ಬಾಯ್ಲ್ ಮಾಡ್ತೀನಿ ತಡಿಯೇ. ಎಷ್ಟೆಲ್ಲ ನಾಟಕ ಆಡ್ತಾ ಇದ್ದಾಳೆ ನಿಮ್ಮ ಅಕ್ಕ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಸುಗುಣರ ಅಕ್ಕ ಎಷ್ಟು ನಾಟಕ ಆಡ್ತಾ ಇದ್ದಾಳೆ. ನಾನು ಅಲ್ಲೇ ಮನೆ ಹತ್ರನೇ ಸಾಕ್ಷಿ ಸಮೇತ ಪ್ರೂವ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಆಗಬಾರ್ದು. ಬಂಗಾರದ ಅಂಗಡಿಯವರು ಅಂತ ಹೇಳಿದಾಳೆ. ಬಂಗಾರದ ಅಂಗಡಿಯವ್ರಿಗೂ ಗೊತ್ತಾಗಬೇಕು ಇಂಥವ್ರು ಇರ್ತಾರೆ, ಜನ ಹಿಂಗೂ ಮೋಸ ಮಾಡೋರು ಇರ್ತಾರೆ ಅಂತ ಅವ್ರಿಗೂ ಗೊತ್ತಾಗಬೇಕು. ಪಾಪ ₹1 ಅಲ್ಲ, ₹2 ಅಲ್ಲ, ಲಕ್ಷಾಂತರ ರೂಪಾಯಿ ಗಟ್ಟಲೆ ವ್ಯವಹಾರ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ ಹಾಕ್ಬಿಟ್ರೆ ಅವ್ರ ಮೇಲೆ ತಂದು ಎತ್ತಾಕ್ಬಿಟ್ರೆ ಇಂಥ ಮೋಸಗಾತೆಯರು. ಅದಕ್ಕೆ ಮತ್ತೆ ನಾನು ಇಲ್ಲಿಗೆ ಬಂದರೆ ಅವ್ರೂ ಚೆನ್ನಾಗಿ ಬೆಂಡೆತ್ತಿ ಅವ್ರೂ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ತಾರೆ ಅಂತೇಳಿ ಅದಕ್ಕೆ ನಾನು ಕರ್ಕೊಂಡು ಬಂದೆ. ನೋಡಿರಿ, ಹಿಂಗೆಲ್ಲ ಮಾಡ್ಬೋದಾ? ನಾವು ಬಿಡತ್ಲಾಗೆ ಹೋದ್ರಲ್ಲಿ ನಮ್ಮ ರಿಲೇಷನ್ ಅಂತ ಸುಮ್ಮನಾದರೆ ಅಷ್ಟೇ. ಹಿಂಗೆ ಯಾರು ಮೋಸ ಮಾಡೋದಿಲ್ಲ. ನಾವು ಎಷ್ಟು ಅನುಸರಿಸಿದ್ದೀವಿ ಅಂತ ನಮಗೆ ಗೊತ್ತೈತಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.